ದೇವನಾಥ್ ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲರಿಗೂ ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ವೆಸ್ಟ್ ಬೆಂಗಾಲ್ನ ಜನತೆ ಸ್ವತಃ ಬಂದು ವೆಸ್ಟ್ ಬೆಂಗಾಲ್ ಕ್ವಿಕ್ ಆಗಿ ನಿಮ್ಮಿಂದ ಒಂದು ಆನ್ಸರ್. ಶುಕ್ರವಾರ ನೀವು ನಂಗೊಂದು ಮೆಸೇಜ್ ಮಾಡಿದ್ರಿ. ಮೆಸೇಜ್ ಇದೆ, ಬಿಜೆಪಿ 190, TMC 85, ಕಾಂಗ್ರೆಸ್ 13, ಲೆಫ್ಟ್ ಫ್ರಂಟ್ ಅಂಡ್ ICF 5 1 ಅಂತ ಅದರ ಮೆಸೇಜ್ ಹಾಕಿ ನಾನು ಮಾತಾಡ್ತೀನಿ. ಬಾಗಲಕೋಟೆಯಲ್ಲಿ ಭರ್ಜರಿ ಮುನ್ನಡೆಯನ್ನ ಸಾಧಿಸಿದಂತ ಕಾಂಗ್ರೆಸ್. ಬ್ರೇಕಿಂಗ್ ಅಪ್ಡೇಟ್. 12ನೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಉಮೇಶ್ ಮೇಟಿ. 10,534 ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಉಮೇಶ್ ಮೇಟಿ. ಬಾಗಲಕೋಟೆ ಸಾಕಷ್ಟು ಕ್ಲಿಯರ್ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 12ನೇ ಸುತ್ತಿನಲ್ಲೂ ಕೂಡ ಉಮೇಶ್ ಮೇಟಿ ಮುನ್ನಡೆಯಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಹಿನ್ನಡೆ. ನೋಡಿ, ಈಗ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದು. ಇಲ್ಲಿ RB ತಿಮ್ಮಾಪುರ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ತುಂಬ ವರ್ಕೌಟ್ಗಳನ್ನು ಮಾಡ್ಕೊಂಡು ಬಂದಿದ್ರು ಗ್ರೌಂಡ್ ಲೆವೆಲ್. ಶಂಕರ್ ಗುಹಾ ಅವರೇ, ಬಾಗಲಕೋಟೆಯಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಚುನಾವಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಸ್ಥಳೀಯ ನಾಯಕರಿಗೆ ಯಾಕೆ ಕೊಡ್ತಾ ಇಲ್ಲ, ಇದರ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅನ್ನೋ ಒಂದು ಚರ್ಚೆ ಇತ್ತು. ಎರಡು ಕಡೆನೂ ಎಲ್ಲ ಲೀಡರ್ಸ್ಗೂ ಹೋಗಿದ್ದಾರೆ. ಇಟ್ಸ್ ಅ ಕಲೆಕ್ಟಿವ್ ಫೈಟ್. ಅಲ್ಲೂ ಇಲ್ಲೂ ಎಂಟೈರ್ ಸ್ಟ್ರೆಂತ್ ಏನಿದೆ ನಮ್ಮ ಕಾಂಗ್ರೆಸ್ಸು ಕಾರ್ಯಕರ್ತರಿಂದ ಹಿಡಿದು ಮುಖ್ಯಮಂತ್ರಿಗಳವರು ಎರಡು ಕ್ಷೇತ್ರಕ್ಕೂ ಹೋಗಿದ್ದಾರೆ. ಯಾರು ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ಗೆದ್ರೂ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ರಿಸಲ್ಟ್ ಬೇರೆ ಆದ್ರೂ ಎವ್ರಿಬಡಿ ವಿಲ್ ಹ್ಯಾವ್ ಟು ಟೇಕ್ ದಿ ಬ್ಲೇಮ್. ಅದರಲ್ಲೇನು ಅವರೊಬ್ಬರಿಗೆ ಇವರೊಬ್ಬರಿಗೆ ಅಂತ ಪಿನ್ ಪಾಯಿಂಟ್ ಮಾಡೋಂಥದ್ದೇನಿಲ್ಲ. ಅಫ್ಕೋರ್ಸ್ ಕೋಆರ್ಡಿನೇಷನ್ ಮಾಡೋಕ್ಕೆ ಒಬ್ಬರಿಗೆ ನೀನು ನೋಡ್ಕೊಳ್ಳಪ್ಪ ಅನ್ನೋ ಒಂದು ಜವಾಬ್ದಾರಿ ಕೊಟ್ಟಿರ್ಬೋದು. ಬಟ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ರವಿಕುಮಾರ್ ಅವರೇ, ಎಸ್, ಈಗ ಅಲ್ಲಿ ಒಂದು ಕಡೆ ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತದೆ, ದಾವಣಗೆರೆ ಕೂಡ ಕಾಂಗ್ರೆಸ್ ಪರದಲ್ಲಿ ಅಷ್ಟೇ ಚರ್ಚೆ ಆಗ್ತದೆ. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಆದ್ರೂ ಒಂದು ಕ್ಷೇತ್ರದಲ್ಲೂ ಕೂಡ ಗೆದ್ರೆ BY ವಿಜೇಂದ್ರ ಅವರ ಮೇಲುಗೆ ಆಗುತ್ತೆ. ಇನ್ನು ಮತ್ತಷ್ಟು ದಾವಣಗೆರೆ ಲೀಡ್ ಕಮ್ಮಿ ಆಗಿದೆ ಅವರದ್ದು. ನೋಡಿ, ಈ ಬೈ ಎಲೆಕ್ಷನ್ ಅಲ್ಲಿಂದ BJP ಒಳಗಡೆ ಆ ರೀತಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದನ್ನ ನಾನು ನಿಶ್ಚಿತ ಹೇಳ್ತೇನೆ. ಸರ್ಕಾರದೊಳಗಡೆ ನಿಶ್ಚಿತವಾಗಿ ಅನೇಕ ಬದಲಾವಣೆಗಳಾಗುತ್ತೆ ಈ ಒಂದು ಚುನಾವಣೆ ನಿಶ್ಚಿತವಾಗಿ. ತಾವು ಹೇಳ್ಬೇಡಿ, ಯಾವುದೇ ಬದಲಾವಣೆ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಬೇರೆ ಬೇರೆ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಉದಾಹರಣೆಗೆ ಬಾಗಲಕೋಟೆ ಗೆದ್ರೆ ಅದು ನಾನ್ ಗೆಲ್ಲಿಸದೆ ಅಂತ ಹೇಳಿ ತಮ್ಮ ಪಕ್ಷದಲ್ಲಿ ಮಾತಾಡಿ ದಯವಿಟ್ಟು. ಅದಕ್ಕೆ ಅಲ್ಲಿ ಅವ್ರ ಪಾರ್ಟಿ ಮಾತಾಡ್ತಾರೆ. ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ಮೋದಿ ಅಂಡ್ ಟೀಮ್ ಸಿದ್ಧರಾಗ್ತಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರುತ್ತೆ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದ ಆಧಾರದಲ್ಲಿ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡುವವರಿದ್ದಾರೆ. ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮುನ್ನಡೆ ಲಭ್ಯವಾಗ್ತಾ ಇದೆ. ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಕ್ವಿಕ್ ನಂಬರ್ಸ್ ಅಪ್ಡೇಟ್ಸ್ ಮತ್ತೊಮ್ಮೆ ನಿಮ್ಮ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಅಸ್ಸಾಂನಲ್ಲಿ NDA 98 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಮುನ್ನಡಿತಾ ಇದ್ರೆ. ಪುದುಚೇರಿಯಲ್ಲಿ NDA 11 ಕ್ಷೇತ್ರಗಳಲ್ಲಿ ಮುನ್ನಡೆ. ಕೇರಳಂನಲ್ಲಿ UDF 96 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಮುಂದುವರೆಸಿದೆ. ನಂಬರ್ಸ್ ಆಲ್ಮೋಸ್ಟ್ ಇದೀಗ ಟ್ರೆಂಡ್ ಫಲಿತಾಂಶದ ಕಡೆಗೇನೆ ಹೋಗ್ತಾ ಇರೋದ್ರಿಂದ ಬಹುತೇಕ ಇದೇ ರೀತಿಯಲ್ಲೇ ಅಂತಿಮ ಫಲಿತಾಂಶಗಳು ಬರುತ್ತಾ ಅಥವಾ ಅಂತಿಮ ಸುತ್ತಿನ ಹೊತ್ತಿಗೆ ಏನಾದರೂ ಇದು ತಲೆಕೆಳಗಾಗುವ ರೀತಿಯಲ್ಲಿ ಏನಾದರೂ ಫಲಿತಾಂಶಗಳು ಬಂದ್ಬಿಡುತ್ತಾ. ತಮಿಳುನಾಡಿನಲ್ಲಿ 106 ಕ್ಷೇತ್ರಗಳಲ್ಲಿ ವಿಜಯ್ ಅವರ TVK ಪಕ್ಷ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಬಹುತೇಕ ತಮಿಳುನಾಡಿನಲ್ಲಿ 118 ಮ್ಯಾಜಿಕ್ ನಂಬರ್. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಏನಾದರೂ ಹೊರಹೊಮ್ಮಿಡುತ್ತಾ TVK? ಸದ್ಯದ ಲಕ್ಷಣಗಳನ್ನ ಕಾಣ್ತಾ ಇದ್ರೆ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 140 ಕ್ಷೇತ್ರಗಳಲ್ಲಿ ಗೆಲುವಿಗೆ ಸನಿಹದಲ್ಲಿದೆ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಕೂಡ ಸ್ಕ್ರೀನ್ನ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. গোটা রাজ্যে আপনারা এগোচ্ছেন এই মুহূর্তে। আমরা সারা রাজ্যে আমরা ভারতবাসী হিসাবে আমরা মোদিজিকে নমস্কার আর শুভেন্দু দাকে নমস্কার আর জনগণকে নমস্কার। ಸಂಭ್ರಮಾಚರಣೆಯ ದೃಶ್ಯಗಳು ಕೋಲ್ಕತ್ತಾದಿಂದ ಗಮನಿಸ್ತಾ ಇದ್ದೀರಿ. ಇತಿಹಾಸ ಬದಲಿಸುವ ತೀರ್ಪು ಬರುತ್ತೆ ಅನ್ನೋ ವಿಶ್ವಾಸವನ್ನ
ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ಬರೂ ಕೂಡ ವ್ಯಕ್ತಪಡಿಸಿದ್ರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಬಹುತೇಕ ಅದೇ ರೀತಿಯಲ್ಲಿ ಸದ್ಯಕ್ಕೆ ಲಕ್ಷಣಗಳು ಕಾಣ್ತಾ ಇರೋದು. ಸೆಲೆಬ್ರೇಷನ್ಸ್ ಶುರುವಾಗಿದೆ ಕೋಲ್ಕತಾದಲ್ಲಿ. ದೀದಿ ಕೋಟೆ ಒಡೆದು ಕಮಲ ಅರಳಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಕೇರಳದಲ್ಲೂ ಕೂಡ ಸರ್ಕಾರ ಬದಲಾವಣೆ, LDF ಸರ್ಕಾರ ಹೋಗಿ ಇದೀಗ UDF ಸರ್ಕಾರ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಅಸ್ಸಾಂನ ಹಾಲಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಜಾಲ್ಕವರಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿರೋದು. ತಮಿಳುನಾಡಿನಲ್ಲಿ 106 ಕ್ಷೇತ್ರಗಳಲ್ಲಿ ವಿಜಯ್ ಅವರ TVK ಪಕ್ಷ ಮುನ್ನಡೆಯಲ್ಲಿದೆ. ಆಡಳಿತಾರೂಢ DMK ಪಕ್ಷ 40, 45, 46ರಲ್ಲೇ ತೃಪ್ತಿ ಪಟ್ಕೊಳ್ಳುವ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇರೋದು. ಇದು ಈ ಕ್ಷಣದ ಟ್ರೆಂಡ್. ಇನ್ನು NDA ಕೇರಳದಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರ, ಅದು ರಾಜೀವ್ ಅವರು ಪ್ರತಿನಿಧಿಸಿರುವ, ಚಂದ್ರಶೇಖರ್ ಅವರು ಪ್ರತಿನಿಧಿಸಿರುವ ಕ್ಷೇತ್ರ. ಅಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆ ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವವರಿದ್ದಾರೆ. ಬಹುತೇಕ ಚುನಾವಣಾ ಫಲಿತಾಂಶ ಇದೇ ರೀತಿಯಲ್ಲಿ ಕಂಡು ಬಂದ್ರೆ, ಈಗಿರುವ ಟ್ರೆಂಡ್ ಅಂತೆಯೇ ಕಂಡು ಬಂದ್ರೆ, ಪಶ್ಚಿಮ ಬಂಗಾಳದ ಗೆಲುವು ಬಿಜೆಪಿ ಪಾಲಿಗೆ ಅತಿ ದೊಡ್ಡ ಗೆಲುವಾಗೋ ನಿರೀಕ್ಷೆ ಹಾಗೆ ಸಾಧ್ಯತೆಗಳು. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ 3 ರಾಜ್ಯಗಳಲ್ಲೂ ಕೂಡ ಬಿಜೆಪಿ ನೇತೃತ್ವದ NDA ಮುಂಚೂಣಿಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ವಿಕ್ ನಂಬರ್ಸ್ ಕೂಡ. ತಮಿಳುನಾಡಿನಲ್ಲಿ 77 ಕ್ಷೇತ್ರಗಳಲ್ಲಿ AIADMK, DMK 46, TVK ಪಕ್ಷ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸದ್ಯಕ್ಕೆ ಕಾಯ್ದುಕೊಂಡಿರೋದು. ಕೇರಳದಲ್ಲಿ LDF 41 ಆಡಳಿತಾರೂಢ ಪಕ್ಷ, ಅದು UDF 95. NDA ಕೇವಲ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಕೇರಳದ ನಂಬರ್ಸ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 144, ಪಶ್ಚಿಮ ಬಂಗಾಳದಲ್ಲಿ 148 ಮ್ಯಾಜಿಕ್ ನಂಬರ್. ಈ 4 ಕ್ಷೇತ್ರದಲ್ಲಿ ಗೆಲುವನ್ನ ಸಂಪಾದಿಸುವುದು. ಇದೇ ಟ್ರೆಂಡ್ ಮುಂದುವರೆದ್ರೂ ಕೂಡ ಇನ್ನು 4 ಕ್ಷೇತ್ರದ ಗೆಲುವು ಅನಿವಾರ್ಯವಾಗುತ್ತೆ ಬಿಜೆಪಿಯ ಪಾಲಿಗೆ. ತಮಿಳುನಾಡಿನಲ್ಲಿ 106 ಕ್ಷೇತ್ರದಲ್ಲಿ TVK ಪಕ್ಷದ ಅಭ್ಯರ್ಥಿಗಳು 118 ಅಲ್ಲಿನ ಮ್ಯಾಜಿಕ್ ನಂಬರ್. ಸದ್ಯಕ್ಕೆ 107 ಕ್ಷೇತ್ರಗಳಲ್ಲಿ TVKಯ ಸದಸ್ಯರು ಮುಂಚೂಣಿಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಅಪ್ಡೇಟ್ಸ್ ಅನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಗಮನಿಸ್ತಾ ಬರ್ತಾ ಇದ್ದೀರಿ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಹಾಗೆ 2 ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್. ಇದರ ಫಲಿತಾಂಶದ ಟ್ರೆಂಡ್ ಅನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ನೋಡಿ, ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ಅಂತ ಹೇಳಿ. ಬಿಜೆಪಿ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಪರ್ಟಿಕ್ಯುಲರ್ ಬಿಜೆಪಿಯ ಬಗ್ಗೆ ಮಾತಾಡೋದಾದ್ರೆ, ಒಂದು ರಾಜ್ಯವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಕಡೆನೂ ಅವರು ಅಧಿಕಾರ ರಚನೆ ಮಾಡ್ತಾರೆ. ಇವನ್ ಈಗಾಗಲೇ ನಾವು ಪುದುಚೇರಿಯಲ್ಲಿ ಗಮನಿಸ್ತಾ ಇದ್ದೀವಿ. ತಮಿಳುನಾಡಿನಲ್ಲಿಯೂ ಕೂಡ ವಿಜಯ್ ಜೊತೆ ಸೇರ್ಕೊಂಡು ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋಂಥ ಲೆಕ್ಕಾಚಾರ ಈಗಾಗಲೇ ಆರಂಭ ಆಗಿದೆ. ವೆಸ್ಟ್ ಬೆಂಗಾಲಲ್ಲಂತೂ ಅಬ್ಸಲ್ಯೂಟ್ ಮೆಜಾರಿಟಿ, ಅಸ್ಸಾಂನಲ್ಲೂ ಅಬ್ಸಲ್ಯೂಟ್ ಮೆಜಾರಿಟಿ. ಅಲ್ಲಿಗೆ ಬಿಜೆಪಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಮಾಲ್ ಮಾಡ್ತು ಅನ್ನುವಂತಹ ಕನ್ಕ್ಲೂಷನ್ಗೆ ಬರಬಹುದು. ಇನ್ನ ಈ ಕಡೆ ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್. ದಾವಣಗೆರೆಯಲ್ಲಿ ಬಿಜೆಪಿ ಗೆದ್ರೆ 2 ಕ್ಷೇತ್ರದಲ್ಲಿ ಗೆದ್ದಂತೆ ಲೆಕ್ಕ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯೆಲ್ಲ ರಣತಂತ್ರವನ್ನ ಮಾಡ್ತು. ಆರಂಭದಿಂದಲೇ ಕ್ಯಾಂಡಿಡೇಟ್ ಆಯ್ಕೆಯ ಗೊಂದಲದಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಅಲ್ಲಿ ಗೊಂದಲ ಮುಂದುವರಿಯಿತು. ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಪಾರ್ಟಿಗೆ ತೊಡೆ ತಟ್ಟಿದ್ರು. ಲೀಡ್ ಕಮ್ಮಿ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೆ ಫಲಿತಾಂಶ ಬಂದ ನಂತರದಲ್ಲಿ ಬಹುಶಃ ಇದ್ರ ಬಗ್ಗೆ ಇನ್ನೂ ಎಲಾಬ್ರೇಟ್ ಆಗಿ ಮಾತನಾಡಬಹುದು. ಬಟ್ ಲೀಡ್ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಶ್ರೀಪಾದ್ ಅಂದ್ರೆ? ಸರಿ, ಬಟ್ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದ್ರೆ ಶಾಮನೂರ್ ಅವರ ಭದ್ರಕೋಟೆ, ಅವ್ರ ಮೊಮ್ಮಗ, ಹೀಗಾಗಿ ಭರಪೂರವಾಗಿ ಮತ ಚಲಾವಣೆ ಆಗುತ್ತೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ, ಇಡೀ ದಾವಣಗೆರೆ ಜಿಲ್ಲೆಗೆ ಶಾಮನೂರ್ ಅವರ ಕುಟುಂಬದ ಕೊಡುಗೆ ಅಪಾರ ಇದೆ. ಕ್ಷೇತ್ರ ಅಭಿವೃದ್ಧಿ ಆಗಿರೋದೇ ನಮ್ಮ ತಾತನ ಕಡೆಯಿಂದ ಅಂದಿದ್ರು. ಇದೇ ಮಾತನ್ನ ಹೇಳಿದ್ರು. ಕ್ಷೇತ್ರದ ಜನರಿಗೆ ಗೊತ್ತಿದೆ ನಮ್ಮ ತಾತನಿಂದ ಏನೆಲ್ಲ ಆಗಿದೆ ಅಂತ ಹೇಳಿ. ಕಾದ್ ನೋಡೋಣ. ಕನ್ಕ್ಲೂಷನ್ ಬರ್ತಾ ಇಲ್ಲ. ನಂಬರ್ಸ್ ವೇರಿಯೇಷನ್ಸ್ ಹೇಳ್ತಾ ಇದೀವಿ. ಅಂದ್ರೆ ನೀವು ಇಷ್ಟು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅನ್ನೋಂತ ನಿರೀಕ್ಷೆನೂ ಮಾಡಿರಲಿಲ್ಲ. ಇಲ್ಲ, ಬಹುಶಃ ಇದು ಕಾಂಪಿಟೇಷನ್ ಬಿಜೆಪಿ ಕಡೆಯಿಂದ ಎವ್ರಿ ಎಲೆಕ್ಷನ್ ಈಸ್ ಎ ಟಫ್ ಕಾಂಪಿಟೇಷನ್. ಇಲ್ಲ, ನನಗನುಮಾನ ಎಲೆಕ್ಷನ್ ನಾವು ಈಸಿಯಾಗಿ ತಗೊಳ್ಳೋದಿಲ್ಲ. ನನಗನುಮಾನ ಈ ಕಾಂಪಿಟೇಷನ್ ಬಿಜೆಪಿ ಕಡೆಯಿಂದ ನಿಮ್ಮದೇ ಪಕ್ಷದ ಒಳಗಡೆ ಬೆಳವಣಿಗೆ. ಕಾಂಗ್ರೆಸ್ ವರ್ಸಸ್
ಕಾಂಗ್ರೆಸ್. No, there is no Congress versus Congress. See, there may be difference of opinion, but there is no Congress versus Congress. Now, election fight